ಕಸ್ಟಮರ್ ಆರ್ಡ್ರ್ ಮಾಡಿದ್ರು ಈ ಝೂಮರಿಗೆ ತರಿಸಿದ್ವಿ. ಸೀಲಿಂಗ್ ಫಿಟ್ಟಿಂಗು ಇವೆರಡೂ ಸರ್ವಿಸಿಗೆ ಬಂದಂಥವು ರೆಡಿ ಮಾಡಿದ್ದೀವಿ. ನಮ್ಮನೆ ಕಂಫರ್ಟ್ ಫುಡ್ ಹೀರೆಕಾಯಿ ಪಲ್ಯ, ರೈಸ್, ಬೀನ್ಸು, ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು. ಸೊ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಅಡುಗೆಯಿಂದ. ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಆ್ಯಕ್ಚುಲಿ ತೊಳೆದಿಟ್ಕೊಂಡಿರೋ ಅಂಥದ್ದೇ. ಒಂದು ಚೊಂಬು ನೀರು ಹಾಕ್ಬಿಟ್ಟು ಗಾರ್ಲಿಕ್ಕು, ಅರಿಶಿನ ಪುಡಿ, ಒಂದು ಸ್ಪೂನ್ ಎಣ್ಣೆ ಮತ್ತು ಜಾಸ್ತಿ ಟೊಮೆಟೊ ಹಾಕಿ ಒಂದು 5-6 ವಿಸಿಲ್ ಬಿಟ್ಟರೆ ರೆಡಿ ಆಗಿಬಿಡುತ್ತೆ ಇದು. ಸೊ 5-6 ವಿಸಿಲ್ ಬೇಕು ಬೇಳೆ ಚೆನ್ನಾಗಿ ಬೇಯೋದಕ್ಕೆ. ಸ್ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಸ್ವಲ್ಪ ವಿಸಿಲ್ಸ್ ಜಾಸ್ತಿ ಎತ್ತೀವಿ. ಓಕೆ, ಸೊ ಕುಕ್ಕರಲ್ಲಿ ಹಾಕಿ ಇಟ್ಬಿಟ್ಟೆ. ಆ್ಯಕ್ಚುಲಿ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಮ್ರಾ ಆ್ಯಂಗಲ್ ಸರಿಯಾಗಿ ಸೆಟ್ ಆಗೋಲ್ಲ ಅಂತ ಈ ಕಡೆ ಆ ಕಡೆ ಶಿಫ್ಟ್ ಮಾಡ್ತಾಯಿರ್ತೀನಿ. ಹಾಗೆ ರೈಸಿಗೂ ಇಟ್ಬಿಟ್ಟೆ. ಅದೆರಡು ಆಗೋಷ್ಟರಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂತ. ಫಸ್ಟು ಏನಿದು ನುಗ್ಗೆಕಾಯಿ ಮತ್ತು ಬೀನ್ಸ್ ಹಾಕಿ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಗಟ್ಟಿ ಇರುತ್ತಲ್ವ. ಬದನೆಕಾಯಿ ಫಸ್ಟೇ ಹಾಕ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತ ಈ ಥರ ಮಾಡ್ಕೊತೀನಿ. ಬದನೆಕಾಯಿ ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇಲ್ಲಾಂದರೆ ತುಂಬ ಮೆತ್ತಗೆ ಆಗಿಬಿಡುತ್ತೆ. ನೋಡಿ ಇವೆರಡು ಕಟ್ ಮಾಡಿಕೊಂಡೆ. ಇವತ್ತು ಪಲ್ಯ ಬಂದ್ಬಿಟ್ಟು ಹೀರೆಕಾಯಿ ಪಲ್ಯ ತುಂಬ ಸಿಂಪಲಾಗಿ ಮಾಡ್ತೀವಿ ನಾವು. ಜಾಸ್ತಿ ಸಾಂಬಾರು ಪುಡಿ, ಚಿಲ್ಲಿ ಪೌಡ್ರು ಅದೆಲ್ಲ ಏನೂ ಹಾಕೋದಿಲ್ಲ. ಪಲ್ಯಗಳು ಜಾಸ್ತಿ ಸಿಂಪಲ್ಲಾಗೇ ಇರುತ್ತೆ. ಬರೀ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ ಫ್ರೆಶ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ, ನಾರ್ಮಲ್ ಸಾಸಿವೆ ಮತ್ತು ಜೀರಿಗೆ ಇದ್ದರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವು ಯಾವುದೇ ಥರದ ಮಸಾಲೆಗಳು ಹಾಕೋದಿಲ್ಲ. ನೋಡಿ ಈ ಕಡೆ ರೈಸ್ ರೆಡಿ ಆಯಿತು. ಕುಕ್ಕರ್ದು ವಿಶಿಲ್ ಕೂಡ ಆಗಿತ್ತು ಆಲ್ಮೋಸ್ಟು. ಸೊ ಈಗ ಒಂದೊಂದೇ ಫ್ರೈ ಮಾಡಿಕೊಂಡು ರೆಡಿ ಮಾಡೋದೆ ಸಾಂಬಾರನ್ನ. ಈಗ ಫಸ್ಟ್ ಪ್ಯಾನಿಗೆ ಆಯಿಲು, ಸಾಸಿವೆ, ಜೀರಿಗೆ ಮತ್ತು ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಫ್ರೈ ಮಾಡಿಕೊಂಡು ನುಗ್ಗೆಕಾಯಿ ಮತ್ತು ಬೀನ್ಸ್ನ ಹಾಕಿ ಫಸ್ಟು ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊತಾನೆ. ಆಮೇಲೆ ಲಾಸ್ಟಲ್ಲಿ ಬದನೆಕಾಯಿ ಹಾಕೋದು. ಆಮೇಲಿಂದ ಸ್ವಲ್ಪ ಮಸಾಲೆಸ್ ಹಾಕ್ಬಿಟ್ಟು, ಮಸಾಲೆ ಅಂದರೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಲೈಟಾಗಿ ಸಾಂಬಾರು ಪುಡಿ ಹಾಕಿ ಇದು ಫ್ರೈ ಮಾಡ್ಕೊಬಿಟ್ರೆ ರೆಡಿಯಾಗಿ, ಮತ್ತು ದಾಲಲ್ಲಿ ಮಿಕ್ಸ್ ಮಾಡಿ ಒಂದು ವಿಸಿಲಿಗೆ ಕೊಟ್ಬಿಡ್ತೀವಿ. ಸೊ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸಿಂಪಲ್ ರೆಸಿಪಿ. ಇದೇ ಥರ ನಮ್ಮನೇಲಿ ಸಾಂಬಾರು ರೆಡಿ ಆಗೋದು. ಬೇರೆ ಯಾವ ಥರ ಡಿಫ್ರೆಂಟಾಗಿ ಇಷ್ಟ ಆಗೋದಿಲ್ಲ ಅವರಿಗೆ, ನನ್ನ ಹಸ್ಬೆಂಡಿಗೆ. ಈ ಕಡೆ ನಮ್ಮ ಕರ್ನಾಟಕ ಸೈಡು, ಎಸ್ಪೆಷಲಿ ಈ ಸೈಡು ಬ್ಯಾಂಗ್ಳೂರು ರೂರಲ್, ದೊಡ್ಡಬಳ್ಳಾಪುರ ಸೈಡ್ ನಾವು ಮಾಡೋ ಅಡುಗೆ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ. ಇದೇನೋ ಒಂದೇ ಸಾಂಬಾರು ಯಾವಾಗೂ ಮಾಡಬೇಕು, ಅದೇ ಇಷ್ಟಪಟ್ಟು ತಿಂತಾರೆ, ಏನು ಕಂಪ್ಲೇಂಟ್ಸ್ ಇರೋದಿಲ್ಲ. ಓಕೆನಾ. ಸೊ ಇದು ಆಚಿದು ಒಂದು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿದೆ. ಮತ್ತು ನಾವು ಜಾಸ್ತಿ ಪ್ಯಾಕೆಟ್ ಐಟಮ್ಸ್ನ ಯೂಸ್ ಮಾಡೋದಿಲ್ಲ, ಯಾಕಂದರೆ ಅವ್ರು ಕೆಮಿಕಲ್ ಹಾಕಿರ್ತಾರೆ ಅಂತ ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ನನಗೆ ಈ ಟೇಸ್ಟ್ ತುಂಬ ಇಷ್ಟ ಆಯಿತು. ಆಚಿದು ಚೆನ್ನಾಗಿದೆ. ಚಿಕ್ಕ ಪ್ಯಾಕೆಟ್ ತಗೊಂಬಂದು ಕಮ್ಮಿ ಎಲ್ಲ ಯೂಸ್ ಮಾಡೋದು, ಅದರಿಂದ ತಗೊಂಬಂದು ಇಟ್ಕೊತೀವಿ. ಈಗ ಪಲ್ಯ ನೋಡ್ರಿ, ಇದಕ್ಕೂ ಅಷ್ಟೇ ನಾರ್ಮಲ್ ಒಗ್ಗರಣೆ. ಆಯಿಲು, ಸ್ವಲ್ಪ ಸಾಸಿವೆ, 1-2 ಆನಿಯನ್ನು ಹಾಕಿ ಮತ್ತು ಚಿಲ್ಲಿ ಹಾಕಿದ್ದೀನಿ. ಆಮೇಲೆ ಹೀರೆಕಾಯಿ ಹಾಕಿ ಬೇಯಿಸ್ಕೊಳ್ಳೋದು. ಈ ಕಡೆ ಸಾಂಬಾರು ರೆಡಿ ಆಯಿತು. ಆಮೇಲೆ ಪಲ್ಯಕ್ಕೆ ಕೊತ್ತಂಬರಿ ಲಾಸ್ಟಲ್ಲಿ ಫುಲ್ಲಾಗಿ ಬೆಂದಿದೆ, ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಹಾಕಿ ಇನ್ನೊಂದು 2 ನಿಮಿಷ ಬಿಟ್ಟರೆ ಪಲ್ಯನೂ ರೆಡಿ ಆಗಿಬಿಡುತ್ತೆ. ಇದು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಎಕ್ಸಿಬಿಷನ್ ಹಾಕಿದಾರಲ್ಲ ಅಕ್ವೇರಿಯಮ್ದು, ಅಲ್ಲಿ ಒಳಗಡೆ ಇದು ಟೇಸ್ಟ್ ಮಾಡಿರೋ ನನ್ನ ಹಸ್ಬೆಂಡು ಗೋಬಿ ಫ್ರೈ ಮಾಡಿದ್ರು ಅವರು. ಗೋಬಿ ಮಂಚೂರಿಯನ್ ಆ್ಯಕ್ಚುಲಿ. ಅವ್ರ ಹತ್ರ ಈ ಮಸಾಲೆನೂ ಕೂಡ ಸಿಕ್ತಿತ್ತು. 100 ರುಪೀಸ್ಗೆ 4-5 ಪ್ಯಾಕೆಟು. ಚೆನ್ನಾಗಿತ್ತು. ನಾವು ಟ್ರೈ ಮಾಡೋಣ ಅಂತ ತಾಮನ್ ಕೊಟ್ಟಿದ್ದಾರೆ. ಮಾಡಿದ್ವಿ, ಚೆನ್ನಾಗೈತೆ. ಬಟ್ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ಪ್ಯಾಕೆಟ್ ಮೇಲೆ. ಏನೇನು ಯೂಸ್ ಮಾಡಿದ್ದಾರೋ, ಏನು ಕೆಮಿಕಲ್ ಯೂಸ್ ಮಾಡಿದ್ದಾರೋ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಡ್ರೈ ಗೋಬಿ ಥರ ಮಾಡಿದ್ದೆ ನೋಡಿ. ಇದು ಗೋಬಿನ ಡಬಲ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ ಒಂದು ಹಾಫ್ ಫ್ರೈ ಮಾಡಿ ಎತ್ತಿಟ್ಕೊಬಿಟ್ಟು ಮತ್ತು ಸೆಕೆಂಡ್ ಟೈಮ್ ಫ್ರೈ ಮಾಡಿದ್ರೆ ಸ್ವಲ್ಪ ಮೇಲೆ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಸಾಲೆ ಎಷ್ಟು ಚೆನ್ನಾಗಿದೆಯೋ ಗೊತ್ತಿಲ್ಲ, ಅಂದರೆ ಏನೇನು ಕೆಮಿಕಲ್ ಯೂಸ್ ಮಾಡಿದಾರೋ ಅದು ಸ್ಟೋರ್ ಮಾಡೋದಕ್ಕೆ ಅಂತ ಗೊತ್ತಿಲ್ಲ. ತುಂಬ ಕಂಟಿನ್ಯೂಸ್ ತಿಂದಂಗೆ ಯಾವಾಗೋ ಒಂದು ಸರಿ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಓಕೆ ನೋಡಿ, ಡಬಲ್ ಫ್ರೈ ಮಾಡ್ಕೋಬೇಕಷ್ಟೇ ಇದನ್ನು, ತುಂಬ ಚೆನ್ನಾಗಾಗುತ್ತೆ.
ಡಿಫ್ರೆಂಟಾಗಿತ್ತು ಟೇಸ್ಟು. ನಾವು ನಾರ್ಮಲಾಗಿ ಗೋಬಿಲೆಲ್ಲ ತಿಂತೀವಲ್ಲ ಲೋಕಲಲ್ಲಿ, ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗಾಗಿತ್ತು ಮಸಾಲೆ. ಆದರೆ ಓಕೆ, ಚೆನ್ನಾಗಿತ್ತು. ನೋಡಿ, ಇದು ರೆಡಿ ಆಯಿತು ನಮ್ಮ ಕಂಫರ್ಟ್ ಫುಡ್. ಹೀರೆಕಾಯಿ ಪಲ್ಯ, ಅನ್ನ, ನುಗ್ಗೆಕಾಯಿ, ಬೀನ್ಸ್, ಬದನೆಕಾಯಿ ಸಾಂಬಾರು. ಇದು ಬಂದು ಡ್ರೈ ಗೋಬಿ ವಿತ್ ಸಾಸ್. ಇದೆಲ್ಲ ಜಾಸ್ತಿ ನಾವು ತಿನ್ನೋದಿಲ್ಲ, ಯಾವಾಗೋ ಒಂದು ಸರಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಈಚೆ ಫುಡ್ಡೆಲ್ಲ ತಿನ್ನೋದು. ನಾವು ಫೋರ್ಸ್ ಮಾಡೋದಕ್ಕೆ ಅವಾಗ ತಂದು ಕೊಡ್ತಾರೆ ಅಷ್ಟೇ. ಇದು ಅಂಗಡಿ ಕೆಲಸ ಎಲ್ಲ ಆಯಿತು, ಅಂಗಡಿಗೆ ಬಂದೆ. ಇಲ್ಲಿ ನೋಡ್ರಿ, ಇದು 2 ಫಿಟ್ಟಿಂಗ್ಸ್ ಬಂದಿದ್ವು. ಇದು ಆ್ಯಕ್ಚುಲಿ ಪೂಜಾ ರೂಮ್ ರೊಟೇಟಿಂಗ್ ಲೈಟ್ಸ್ ಅಂತ ಕರೀತಾರೆ ಇದನ್ನು. ಸೀಲಿಂಗ್ ಫಿಟ್ಟಿಂಗು ಪೂಜೆ ರೂಮಲ್ಲಿ ಹಾಕೋದು. ಪೂಜೆ ರೂಮಲ್ಲೂ ಹಾಕ್ತಾರೆ, ಇಷ್ಟ ಇರೋರು ಹಾಲಲ್ಲೂ ಹಾಕ್ತಾರೆ. ಆಮೇಲೆ ಎಂಟ್ರೆನ್ಸ್ ವಾಲಲ್ಲೂ, ಈಗ ಡೋರಿಂದ ಎಂಟರ್ ಆಗ್ತಿದ್ದಂಗೆ ಒಬ್ಬೊಬ್ಬರು ವಾಲ್ ಕೊಟ್ಟಿರ್ತಾರೆ ಎಂಟ್ರೆನ್ಸಲ್ಲೇ. ಸೊ ಅಲ್ಲಿ ಪೋರ್ಟ್ರೇಟ್ಸ್ ಎಲ್ಲ ಹಾಕಿರ್ತಾರೆ, ಪೇಂಟಿಂಗ್ಸು. ಸೊ ಅಲ್ಲೂ ಕೂಡ ಹಾಕ್ತಾರೆ, ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಕ್ಲ್ಯಾಮ್ ಟೈಪ್ ಬರೋದು, ಹೋಲ್ಡ್ರು, ನಾರ್ಮಲ್ ಹೋಲ್ಡ್ರು, ಬಲ್ಪ್ ಹಾಕೋ ಹೋಲ್ಡ್ರ್ ಇರುತ್ತಲ್ಲ, ಆ ಜಾಗದಲ್ಲಿ ಇವನ್ನೆಲ್ಲ ಫಿಟ್ಟಿಂಗ್ಸ್ ಮಾಡ್ಬೋದು. ಫಿಟ್ಟಿಂಗ್ ನೀಟಾಗುತ್ತೆ, ಫಿನಿಷಿಂಗು ನೀಟಾಗಿ ಬರುತ್ತೆ. ಮತ್ತು ಇದು ರೊಟೇಟಿಂಗು, ಫ್ರಂಟಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಇಲ್ಲಿ ಟೇಬಲ್ ಮೇಲೆ ಅಕ್ಕರ್ಲಿಕ್ಕೆ ಶೀಟ್ ಇದಾವೆ ನೋಡಿ, ಅದರೊಳಗಡೆಯಿಂದ ಲೈಟು ಥ್ರೋ ಆಗುತ್ತೆ. ಮತ್ತು ಅದರಲ್ಲಿ ಹಿಂಗೆ ಸರ್ಕಲ್ ಡಿಸೈನ್ಸ್ ಇದಾವಲ್ಲ, ಫ್ಲವರ್ ಟೈಪು, ಆ ಎಲ್ಲ ಡಿಸೈನು ಬ್ಯಾಕ್ಗ್ರೌಂಡ್ ಗೋಡೆಗೆ ಥ್ರೋ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಶಾಡೋ ಟೈಪ್ ಫಿಟ್ಟಿಂಗ್ಸ್ ಇವು. ಇದರಲ್ಲಿ ನಿಮಗೆ ದೊಡ್ಡ ಸೈಜ್ ಗಂಟನೂ ಸಿಗುತ್ತೆ. ಬಟ್ ಮೋಟ್ರ್ ಇರೋದ್ರಿಂದ ಸ್ವಲ್ಪ ನಾವು ತರ್ಸೋದು ಕಮ್ಮಿ. ನಾವು ಈ ಸೈಜ್ ತರಿಸ್ತೀವಿ, ಚಿಕ್ಕ ಸೈಜ್ ತರಿಸ್ತೀವಿ, ದೊಡ್ಡ ಸೈಜ್ ತರಿಸೋದಿಲ್ಲ. ಮೋಟ್ರು ಅಷ್ಟು ಕರೆಕ್ಟಾಗಿ ಇರೋದಿಲ್ಲ, ಒಂದೊಂದು ಟೈಮ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ. ನೋಡಿ, ಎಲ್ಲ LED ಇದು ಅಡಾಪ್ಟ್ರ್ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅವ್ರದ್ದೇನೋ ಮೀಟ್ರೇನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಸಿಡ್ಲು ಹೊಡೆದಿದೆ, ಮೀಟ್ರೂ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವೆಲ್ಲ ಲೈಟ್ಸು ಹೋಗ್ಬಿಟ್ಟಿದ್ದಾವೆ. ಅಂದರೆ ಸ್ಟ್ರಿಪ್ಪೆಲ್ಲ ಚೆನ್ನಾಗಿತ್ತು. ಒಂದು PCBಯಲ್ಲಿ ಮಾತ್ರ ಟ್ರ್ಯಾಕ್ಸ್ ಎಲ್ಲ ಕಟ್ಟಾಗಿದ್ವು. ಎಲ್ಲ ಜಾಯ್ನಿಂಗ್ ಮಾಡಿ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ PCBಯಲ್ಲಿ ಟ್ರ್ಯಾಕ್ ಕಟ್ಟಾದರೆ ಜಾಯಿನ್ ಮಾಡ್ಬೋದು, ಹೊಸದೇ ಹಾಕೋಣ ಅಂದ್ಕೊಂಡೆ. ನೋಡಿರಿ, ಟ್ರ್ಯಾಕ್ಸ್ ಕಟ್ಟಾಗಿರೋದು ಹೆಂಗೆ ಕಟ್ಟಾಗಿದೆ. ಇದನ್ನು ಕೂಡ ಜಾಯಿನ್ ಮಾಡಿ ರೆಡಿ ಮಾಡಿಕೊಡ್ತೀನಿ ನಾನು. ಇದರಲ್ಲಿ ಏನು ಇತ್ತಂದರೆ, ಹೊಸ PCB ಹಾಕಿರ್ಬೋದು, ಬಟ್ ಸೇಮ್ ಸೈಜ್ ಇರಲಿಲ್ಲ. ಮತ್ತು ಇದಕ್ಕೊಂದು ರಿಫ್ಲೆಕ್ಟ್ರ್ ಕುತ್ಕೊಳ್ಳುತ್ತೆ, ಈ ಫಿಟ್ಟಿಂಗ್ ಆಗೋವಾಗ ನೀವು ನೋಡ್ಬೋದು. ಆ ರಿಫ್ಲೆಕ್ಟ್ರ್ ಸೈಜ್ಗೆ ನಾವು PCB ಹಾಕಬೇಕಾಗುತ್ತೆ. ಸೊ PCBನೇ ಒಂಥರ ಇದ್ದು, ರಿಫ್ಲೆಕ್ಟ್ರ್ ಒಂಥರ ಇದ್ದರೆ, LED ಕರೆಕ್ಟಾಗಿ ರಿಫ್ಲೆಕ್ಟ್ರಲ್ಲಿ ಗ್ಯಾಪಲ್ಲಿ ಇರೋದ್ರಲ್ಲೇ LED ಕೂತ್ಕೋಬೇಕು. ನಾವು ಹೆಂಗೆಂಗೋ ಎದ್ವತ್ತದು ಹಾಕ್ರೆ ಅದು ಸೆಟ್ ಆಗೋಲ್ಲ. ಸೊ ಅದರಿಂದ ಅದೇ ಬೋರ್ಡ್ಸ್ನ ನಾನು ರೆಡಿ ಮಾಡಿದೆ. LED ಇದು ಬಂದು ಗೋಲ್ಡ್ ವಿತ್ ಗ್ರೀನ್ ಕಾಂಬಿನೇಷನ್ ಬಾರ್ಡ್ರು. ಮಧ್ಯದಲ್ಲಿ ಒಂದು ಬೋರ್ಡ್ ಬರುತ್ತೆ, ಸರ್ಕಲ್ ಇತ್ತಲ್ಲ ಅದು ಬಂದು ವೈಟ್ ವಿತ್ ಗೋಲ್ಡ್ ಕಾಂಬಿನೇಷನ್ನು. ಟೋಟಲ್ 3 ಶೇಡ್ಸ್ ಬರುತ್ತೆ. ಬಾರ್ಡ್ರ್ ಬಂದು ವಾಮ್ ವೈಟು, ಗ್ರೀನು, ವಾಮ್ ವಿತ್ ಗ್ರೀನ್ ಲೈಟ್ ಆ ಥರ ಬರುತ್ತೆ. ಮಿಡಲಲ್ಲಿ ವೈಟು, ವಾಮ್ ವೈಟು, ಹಾಫ್ ವೈಟ್, 3 ಕಾಂಬಿನೇಷನು. ಸಾಲ್ಡ್ರಿಂಗ್ ಎಲ್ಲ ನಾವೇ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ತುಂಬ ಸಾಫ್ಟ್ ಐಟಮ್ಸು, ಅಂದರೆ ತುಂಬ ಚಿಕ್ಕದಾಗಿರುತ್ತಲ್ವ. ಸೊ ನಮ್ಮ ಕೈಗೆ ಅದು ಸಿಗೋದು ಸ್ವಲ್ಪ ಕಷ್ಟ. ಇದನ್ನೆಲ್ಲ ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಮಿಷಿನು ಇದು ರೆಡಿ ಆಗೋವಾಗ ಇದೆಲ್ಲ ಮಿಷಿನ್ ಮೋಲ್ಡಿಂಗ್ ಆಗೋದು. ಇದು ಕೈಯಲ್ಲೆಲ್ಲ ಹ್ಯಾಂಡಲ್ ಮಾಡೋದಿಲ್ಲ, ಯಾಕಂದರೆ LED ತುಂಬ ಸೆನ್ಸಿಟಿವ್ ಐಟಮ್ ಇರೋದ್ರಿಂದ ಅದನ್ನು ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ನಾವು ಈ ಥರ ಸರ್ವಿಸ್ ಮಾಡೋವಾಗ ಮುಟ್ಲೇಬೇಕು, ಬೇರೆ ಏನು ಮಾಡೋಕ್ಕಾಗುತ್ತೆ. ಸೊ ನೋಡಿ, ಇದು ಫಸ್ಟು ಬಾರ್ಡ್ರಲ್ಲಿ ಫಸ್ಟೇ ಎಲ್ಲ ಬಿಫೋರ್ ಅಸೆಂಬ್ಲಿ ಮಾಡೋಕ್ಕೆ ಮುಂಚೆ ಇಂಡಿವಿಜುವಲಾಗಿ ಎಲ್ಲ LEDಸ್ನೂ ಚೆಕ್ ಮಾಡ್ಕೋಬೇಕು. ಒಂದು LED ಆನ್ ಆಗಿಲ್ಲ ಅಂದ್ರೂ ಅಸೆಂಬ್ಲಿ ಆದಮೇಲೆ ಮತ್ತೆ ತೆಗೆದು ರೀವರ್ಕ್ ಮಾಡೋದು ತಲೆನೋವಾಗ್ಬಿಡುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ವರ್ಕೆ, ಬಟ್ ಇನಿಷಿಯಲಿನೇ ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಫಿನಿಷಿಂಗ್ ನೀಟಾಗಿ ಬರುತ್ತೆ, ಏನೂ ರಿಸ್ಕ್ ಅನ್ಸೋದಿಲ್ಲ. ಮತ್ತು ಟರ್ಮಿನಲ್ಸು ಇದಕ್ಕೆ ಮೇಯ್ನಾಗಿ ಬೇಕಿರೋದು ನೋಡಿ, ನಾನು ಬುಕ್ಕಲ್ಲಿ ಬರ್ಕೊತಾ ಇದ್ದೇನೆ. ಈಗ 2 ಒಂದೇ ಥರ ಆನ್ ಆಗಬೇಕು. ಈಗ ನಾನು ಒಂದು ಫಸ್ಟು ಗೋಲ್ಡ್ ಬರಲಿ, ಇನ್ನೊಂದು ಫಸ್ಟ್ ಗ್ರೀನ್ ಥರ ಕನೆಕ್ಷನ್ ಕೊಟ್ಬಿಟ್ರೆ ಅವರು ಒಂದೇ ಹಾಲಲ್ಲಿ ಆಗಿರೋದಂತೆ. ಸೊ ಆನ್ ಮಾಡಿದಾಗ 2 ಲೈಟಲ್ಲೂ ಒಂದೇ ಕಲರ್ ಬರಬೇಕು. ಅದರಿಂದ ನಾನು ಟರ್ಮಿನಲ್ಸ್ ನೋಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದಕ್ಕೆ ಏನು ಕನೆಕ್ಷನ್ ಕೊಡ್ತೀನೋ ಆ ಕಡೆದಕ್ಕೂ ಸೇಮ್ ಕನೆಕ್ಷನ್ ಕೊಡಬೇಕು. ಟೋಟಲ್ಲು ಈ ಥರ ಲೆಂತ್ ಇರೋ ಸ್ಟ್ರಿಪ್ಪಲ್ಲಿ 4 ಟ್ರ್ಯಾಕ್ ಇರುತ್ತೆ, ಆ ರೌಂಡ್ ಸ್ಟ್ರಿಪ್ಪಲ್ಲಿ 3 ಟ್ರ್ಯಾಕ್ ಇರುತ್ತೆ. ಸೊ ಇವೆರಡನ್ನೂ ಸೀರೀಸ್ ಕಾಂಬಿನೇಷನಲ್ಲಿ ಕನೆಕ್ಷನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಂಡಿವಿಜುವಲ್ ಟ್ರ್ಯಾಕ್ಸ್ನ ನೋಟ್ ಡೌನ್ ಮಾಡ್ಕೋಬೇಕು. ಇದು ಸ್ವಲ್ಪ
ಟೆಕ್ನಿಕಲ್ ವರ್ಕೇ. ಸುಮ್ಮನೆ ಏನೋ ಇದಿದೆ ಅದನ್ನ ನೋಡ್ಕೊಂಡು ಮಾಡಿಬಿಡೋಣ ಅಂದರೆ ಆಗಲ್ಲ. ಒಂದೊಂದು ಟೈಮು ರಾಂಗ್ ಕನೆಕ್ಷನ್ ಆಗಿದ್ರೂ ಮತ್ತೆ ಎಲ್ಲ ಫಿಟ್ಟಿಂಗ್ ಟಾಪಿಂದ ಬಿಚ್ಚಬೇಕಾಗುತ್ತೆ. ಅದು ಸ್ವಲ್ಪ ಹೆಕ್ಟಿಕ್ಕು. ಸೊ ಸ್ಟಾರ್ಟಿಂಗಿಂದನೇ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ತಲೆನೋವು ಇರೋದಿಲ್ಲ. ನೋಡಿ ಈಗ ವೈರಿಂಗ್ ಆಗ್ತಾಯಿದೆ. ಇದು ಮೋಟ್ರದ್ದು ವೈರಿಂಗ್ ಬೇರೆ. ಮೋಟ್ರಿಗೆ ಏನು ಅಂದರೆ ಡೈರೆಕ್ಟ್ ಎ ಸಿ, ಅಲ್ಲಿ ಬ್ಲ್ಯಾಕ್ ಕಲರ್ 2 ವೈರ್ ಕಾಣ್ತಿದೆ, ಡೈರೆಕ್ಟ್ ಎ ಸಿ ಕನೆಕ್ಟ್ ಆಗುತ್ತೆ. ಇದು ಬಂದು ಸೈಡ್ ಸ್ಟ್ರಿಪ್ಪು ಮತ್ತು ಮಧ್ಯದಲ್ಲಿರೋ ಬೋರ್ಡಿಗೆ ಸೀರೀಸ್ ಕನೆಕ್ಷನ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಬೋರ್ಡಲ್ಲಿರೋವಂಥ 2 ನೆಗೆಟಿವ್ಸು, ಬೋರ್ಡಲ್ಲಿ 2 ನೆಗೆಟಿವ್ಸ್ ಬರುತ್ತೆ, 1 ಪಾಸಿಟಿವ್ ಬರುತ್ತೆ. ಸ್ಟ್ರಿಪ್ಪಲ್ಲಿ 2 ನೆಗೆಟಿವ್ 2 ಪಾಸಿಟಿವ್ ಬರುತ್ತೆ. ಸೊ ಸ್ಟ್ರಿಪ್ಪಲ್ಲಿ ಬರೋವಂಥ 2 ಪಾಸಿಟಿವು, ಬೋರ್ಡಲ್ಲಿ ಬರೋವಂಥ 2 ನೆಗೆಟಿವ್ಗೆ ಸೀರೀಸ್ ಕನೆಕ್ಷನ್ನು. ಮಿಕ್ಕಿದ್ದು ನಮಗೆ ಬರೋವಂಥದ್ದು 3 ವಯರ್ಸ್ ಔಟ್ಪುಟ್ಟಲ್ಲಿ ಬರುತ್ತೆ. ಸೊ ಅದನ್ನು ಡ್ರೈವರಿಗೆ ಕನೆಕ್ಟ್ ಮಾಡಬೇಕು. ನೋಡಿರಿ, ಒಂದು ಸ್ವಲ್ಪ ಇದು ಅರ್ಧನೇ ಫಿನಿಷ್ ಆಗಿರೋದು. ಅರ್ಧ ಫಿನಿಷ್ ಆದಮೇಲೆ ಫಸ್ಟೇ ಚೆಕ್ ಮಾಡ್ಕೊಬಿಡ್ಬೇಕು. ಟೇಪ್ ಗೀಪು ಮತ್ತು ಟ್ಯಾಗ್ ಹಾಕಿ ನೀಟಾಗಿ ಫಿನಿಷ್ ಮಾಡೋಕ್ಕೆ ಮುಂಚೆ ಫಸ್ಟ್ ಒಂದು ಟೈಮ್ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಆನ್ ಆಗ್ತಾಯಿದೆಯಾ ಅಂತ. ಸೊ ಇದು ಕರೆಕ್ಟಾಗಿ ಆನ್ ಆಗ್ತಾಯಿದೆ. ಈಗ ಫಿನಿಷಿಂಗ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇರುತ್ತೆ. ಈಗ ಫಿಟ್ಟಿಂಗ್ ಇದು ಹೆಂಗೆ ಹೊಸದು ರೆಡಿ ಆಗಿರುತ್ತೋ ಅದೇ ಥರನೇ ಮಾಡಿ ಕೊಡ್ಬೇಕು ನಾವು. ಮತ್ತು ಸಿಕ್ಕಾಬಟ್ಟೆ ಡಸ್ಟ್ ಇರುತ್ತೆ. ಫ್ಯಾನ್ಸಿ ಲೈಟ್ಸ್ ಆಲ್ಮೋಸ್ಟ್ 99% ಎಲ್ಲನೂ ಡಸ್ಟೇ ಇರುತ್ತೆ. ಯಾರೂ ಕ್ಲೀನ್ ಮಾಡೋದಿಲ್ಲ. ಅಂದರೆ ಪಾಪ ಐಡಿಯಾ ಇರೋದಿಲ್ವಲ್ಲ, ಮತ್ತು ಶಾಕ್ ಹೊಡೆಯುತ್ತೇನೋ ಅನ್ನೋ ಭಯ ಬೇರೆ. ಅದರಿಂದ ಇದು 2ನೇ ಫಿಟ್ಟಿಂಗು. ನೋಡಿ, ಇಂಡಿವಿಜುವಲಾಗಿ ಎಲ್ಲನೂ ಸಪ್ರೇಟಾಗಿ ಪ್ರತಿಯೊಂದು ಸ್ಕ್ರೂನು ಬಿಚ್ಚಬೇಕು ಮತ್ತು ಪ್ರತಿಯೊಂದು ಸ್ಕ್ರೂನು ಹಾಕಬೇಕು, ಅಸೆಂಬ್ಲಿ ಮಾಡಿ ಕೊಡಬೇಕು. ಮತ್ತು ತುಂಬ ಡಸ್ಟು ಇರುತ್ತೆ, ಅದನ್ನು ಕ್ಲೀನ್ ಮಾಡಿಕೊಂಡೇ ಮಾಡಬೇಕು. ಆ ಡಸ್ಟ್ ಇದ್ಕೊಂಡೆ ನಾವು LED ರಿಮೂವ್ ಮಾಡಿ ಹಾಕ್ತೀವಿ ಅಂದರೆ ತುಂಬ ಗಲೀಜಾಗಿ ಕಾಣುತ್ತೆ ಮತ್ತು ಔಟ್ಪುಟ್ ಚೆನ್ನಾಗಿ ಬರೋದಿಲ್ಲ. ಸೊ ಅದರಿಂದ ನಾನು ಇದನ್ನು ಅಂದರೆ ನಮ್ಮ ಮೆಟೀರಿಯಲ್ನ ಕಾಲಿನ್ ಬರುತ್ತಲ್ಲ, ಗ್ಲಾಸ್ ಒರೆಸೋದು, ಸೊ ಅದರಲ್ಲಿ ಕ್ಲೀನ್ ಮಾಡ್ಕೊತೀನಿ. LED ಯಾವುದು ಮಾಯ್ಶ್ಚರ್ ಆಗಬಾರ್ದು, ಅದನ್ನು ಡ್ರೈ ಕ್ಲಾತಲ್ಲಿ ಒರೆಸ್ತೀವಿ ಅಷ್ಟೇ. ಅದು ಆ್ಯಕ್ಚುಲಿ ಒರೆಸ್ಲೂಬಾರ್ದು. ಸ್ಟಿಲ್ ಅದು ಸುಮ್ಮನೆ ಸ್ಟ್ರಿಪ್ ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಇದು 2ನೇ ಫಿಟ್ಟಿಂಗು ಓಕೆ. ಈಗ 2 ಒಟ್ಟಿಗೆ ಚೆಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಗ್ರೀನು, ಆಮೇಲೆ ವಾಮ್ ವೈಟು, ಆಮೇಲೆ ಮಿಕ್ಸ್ ಕಲರು. ಇದು ಒಬ್ರದ್ದು ಆರ್ಡ್ರ್ ಇತ್ತು. ಅದು ಆ್ಯಕ್ಚುಲಿ 600 mm ಫಾಲ್ ಸೀಲಿಂಗಿಗೆ ಮಲ್ಟಿ ಕಲರು ವಿತ್ ಬ್ಲೂಟೂತ್ ಫಿಟ್ಟಿಂಗು. ಫುಲ್ಲಿ ಹೆವಿ ಕ್ರಿಸ್ಟಲ್ ಐಟಮ್ ಇದು. ಸೂಪರಾಗಿದೆ ಐಟಮ್ ಮಾತ್ರ. ನಿಮ್ಗೆ ಇದರಲ್ಲಿ ಟೋಟಲ್ಲು ಮಲ್ಟಿ ಕಲರಲ್ಲಿ ಬಂದು ರೆಡ್ಡು ಮತ್ತು ಬ್ಲೂ ಕಾಂಬಿನೇಷನ್ ಬರುತ್ತೆ. ಅದರಲ್ಲಿ ರೆಡ್ಡು, ಬ್ಲೂ, ಪಿಂಕು 3 ಮಿಕ್ಸಿಂಗ್ ಕಲರ್ಸು. ಅದು ಬಿಟ್ಟು ವೈಟು, ವಾಮ್ ವೈಟು, ಹಾಫ್ ವೈಟು ಅದು ನಾರ್ಮಲ್ ಕಲರಿಂಗಲ್ಲಿ ಬರುತ್ತೆ. ಟೋಟಲ್ ಒಂದು 7-8 ಕಲರ್ಸ್ ಮಿಕ್ಸಿಂಗಲ್ಲಿ ಬರುತ್ತೆ ವಿತ್ ಬ್ಲೂಟೂತು. ನೋಡಿ, ನನ್ನ ಮಗ ವಿಡಿಯೋ ಮಾಡಿದ್ದಾನೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನೋಡಿ, ನಾನು ಚಿಕ್ಕ ಪಾಪುಗೆ ನೋಡ್ರಿ ತಿಂತಿ ಮಾಡ್ತಾ ಇದ್ದೇನೆ. ನೋಡ್ರಿ, ಟಿ ಮಾತಾಡ್ತೇನೆ, ನಾನು ಆಟ ಆಡ್ತಾ ಇದ್ದೇನೆ. ನೋಡ್ರಿ, ನೀವು ನಾನು ಹೋಗ್ತೀವಿ.